ಹೊಸ ವಧುವರರ ಜೊತೆ ನೀವು ನವ ವಧುವರ ತರ ಕಾಣಿಸ್ತಾ ಇದ್ದೀರಿ, ಎರಡು ಜೋಡಿಗಳು. ಧನ್ಯವಾದ. ಇವತ್ತು ಬಂದಿದ್ದಕ್ಕೆ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದಟ್ ಬಟ್ ಕರೆದಿದ್ದವ್ರು ಎಲ್ಲರೂ ಬಂದರು ಅನ್ನೋದು ತುಂಬ ಖುಷಿ. ನೀವೆಲ್ಲರೂ ಊಟ ಮಾಡಿ ಹೋಗಿ ಇಟ್ಸ್ ವೆರಿ ವೆರಿ ನೈಸ್ ಫೀಲಿಂಗ್. ಆ್ಯಕ್ಚುಲಿ ನಾನು ಮುಗಿದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ವೆರಿ ಬಿಕಾಸ್ ದೇವರ್ ವೆಡ್ಡಿಂಗ್ ಸೈಡ್ ಬೈ ಸೈಡ್ ಎಲ್ಲರೂ ಅನ್ಸುತ್ತೆ ನೋಡ್ತಿದ್ದೆ ಎಲ್ಲರೂ ಬಂದು ಹೋಗ್ಬೋದು. ಬಟ್ ಇಟ್ಸ್ ಅ ನೈಸ್ ಫೀಲಿಂಗ್ ದಟ್ ಅವರ್ ಫ್ಯಾಮಿಲಿ ಇಸ್ ಗ್ರೋಯಿಂಗ್. ಇಟ್ಸ್ ನೈಸ್ ದಟ್ ಟುಡೇ ಖುಷಿ ಇದೆ ಅವರಿಗೋಸ್ಕರ ಆ್ಯಂಡ್ ಐ ಹೋಪ್ ದೇ ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ನಾಳೆ ರಿಸೆಪ್ಷನ್ ಇದೆ, ನೀವೆಲ್ಲರೂ ಮತ್ತೆ ರಿಸೆಪ್ಷನ್ ಕ್ಷಣದಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿದ್ರಿ. ಇಟ್ಸ್ ಅ ಗ್ರೇಟ್ ಫೀಲಿಂಗ್. ನಾನು ಹೇಳ್ದಂಗೆ ಐ ಥಿಂಕ್ ಮೋದನ್ ಎನಿಥಿಂಗ್ ಎಲ್ಸ್ ನನಗೆ ಅವನು ತುಂಬ ನಡುಕ್ತಾ ಇದ್ದ, ಅವನು ಅಷ್ಟೇ ಎಲ್ಲೋಗ್ಬಿಟ್ಟಿದ್ದ ಅವನು. ಬಟ್ ಐ ಥಿಂಕ್ ರಕ್ಷಣಾ ಬೇಡ ವೆರಿ ವೆರಿ ನೈಸ್. ತುಂಬ ಪೇಷಂಟ್ ಆಗಿರ್ತಾರೆ ಅವರಿಗೆ. ಸೊ ಇಟ್ಸ್ ಗ್ರೇಟ್ ಫೀಲಿಂಗ್ ದಟ್ ಟೂ ಪೀಪಲ್ who understand each other so well, ಅವರಿಬ್ಬರು ಒಂದು ಜೀವನ ಮುಂದೆ ಚೆನ್ನಾಗಿ ನಿಮ್ಮ ಜೊತೆ ಇನ್ನೊಬ್ರು ರಕ್ಷಿತಾ ಸಿಕ್ಕಿದ್ದಾರೆ ಮನೆಗೆ. ನಿಮ್ಮ ಜೊತೆಗೆ ಇನ್ನೊಬ್ರು ರಕ್ಷಿತಾ ಸಿಕ್ಕಿದ್ದಾರೆ. ಡೆಫಿನೆಟ್ಲಿ. ಅಂದರೆ ವಿ ಆರ್ ಕಂಪ್ಲೀಟ್ಲಿ, ಅಂದರೆ ನನಗೆ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಐ ಆಮ್ ವೆರಿ, ನಾನು ಅಷ್ಟೇ ಅಡ್ಜಸ್ಟ್ ಆಗಿಲ್ಲ ನಾನು, ಬಟ್ ಶಿ ಈಸ್ ವೆರಿ ಅಡ್ಜಸ್ಟೆಡ್. ಶಿ ಈಸ್ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಇನ್ ವಾಸ್. ಬಟ್ ಏನಂದರೆ ಶಿ ಈಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್. ಅವರು ಟು ಕಮ್ ಟು ಅವರ್ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ. ಆಲ್ಸೋ ಆ ಮನೇಲಿ ಬರೀ ಬಂಬಿ ಸತೀಶ್ ಅಂಕಲ್ ಮತ್ತು ರಾಣ ಇರೋರು. ಇಟ್ಸ್ ನೈಸ್ ದಟ್ ದೇ ಹ್ಯಾವ್ ಅನದರ್ ಪರ್ಸನ್ ಸ್ಟಿಲ್ ನಾವು. ಆ್ಯಸ್ ಲಾಂಗ್ ಆಸ್ ಅವರಿಬ್ಬರು ಖುಷಿಯಾಗಿದ್ದು ಒಂದು ಜೀವನ ಚೆನ್ನಾಗಿ ಬೆಳೆಸ್ಕೊಂಡು ಪ್ರೇಮ್ ಸರ್, ಈ ದಿನ ಕೂಡ ಒಂದು ರೀತಿ ಡೈರೆಕ್ಟರ್ ಥರನೇ ಕಾಣಿಸ್ತಾ ಇದ್ರಿ, ಎಲ್ಲರೂ ಖುಷಿಯಿಂದ ಬರ್ಮಾಡ್ಕೊಂಡು ಗೊತ್ತಾ ಇದ್ದೆ. ಗಾಡ್ ಬ್ಲೆಸ್. ಅಂದರೆ ಇಬ್ಬರು ಒಳ್ಳೇದಾಗಲಿ, ಹೊಸ ಇದಕ್ಕೆ ಕ್ವಾಲಿಟಿ ಅವರೇ ಒಳ್ಳೇದು ಮಾಡಲಿ ನೋಡಿ. ಇವಾಗ ಇನ್ನೇನು ಹೇಳೋದು ನಾನು ಅಂದರೆ ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಇವತ್ತೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಯಲ್ಲಿ ಇಟ್ಕೊಂಡ್ರೆ ಶೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೇಳ್ದೆ ನಾನು ಅಲ್ಲ ನಮ್ದೇನು 17 ವರ್ಷ ಆಯಿತು, ಮುಗಿತೋಗಿರೋ ಇನ್ನಿನ ಶುರು ಆಗಿದೆ. ಸೇಮ್ ಒಂದು ವರ್ಷ ಕಮ್ಮಿ ಹೇಳಿದ್ದೀನಿ. ಸೊ ನಿನ್ನ ಶುರುವಾಯ್ತು ಏನು ಮಗನೇ ಅಂದರೆ ಅಲ್ಲ ಇಲ್ಲ ಸ್ಪೀಟ್ ಅಪ್ಪ ಪಾಪ ಆ ಥರ ಏನಿಲ್ಲ. ಇಲ್ಲ ದುಡ್ಡು ಮನಿ ರಕ್ಷಿತಾನೇ ಹೆಸರಿದೆಯಲ್ಲ, ಅದು ಯಾವತ್ತೂ ಲಕ್ಷ್ಮಿ ಇದ್ದಂಗೆ ಬರೋ ಮುಟ್ಟಿದೆಲ್ಲ ಚಿನ್ನ ಹುಡುಗ. ಅಂದರೆ ನಿಮ್ಮಲ್ಲಿದೆ ಚಿನ್ನ ಅಂತಲ್ಲ, ಹಾರ್ಟ್ ಇದೆಯಲ್ಲ, ಅವರ ಹಾರ್ಟು ತುಂಬ ಒಳ್ಳೇದು. ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ, ನಿಜವಾಗ್ಲೂ ಅವ್ರ ಹಾರ್ಟು ತುಂಬ ಒಳ್ಳೇದು. ಅಂತ ಇಬ್ಬರು ಚೆನ್ನಾಗೆ ಗಾಡ್ ಬ್ಲೆಸ್, ತುಂಬ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಆ್ಯಂಡ್ ದೆನ್ ಅವನು ಹೀರೋ ಆ್ಯಕ್ಟ್ರು. ಅದು ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತು ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಎಲ್ಲ 3 ಜನ ತ್ರಿಮೂರ್ತಿಗಳು, 3 ಜನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕದನ್ನ. ಮನೆಗೆ ಬಂದ್ವಿ, ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು. ನನ್ನನ್ನು ಇವಳನ್ನ ಕೂರಿಸಿದ್ರು, 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆ್ಯಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, ಅವನು ಡೈರೆಕ್ಟ್ರು. ಸೊ ಅವನು ಎಲ್ಲಿ ಏನೇ ಮಾಡಿದ್ರು ನೀನು ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು, ಮನೆ ಹೊರಗಡೆ ಬಂದಾಗ ವಸ್ತು ದಾಟಿ ಹೋದಾಗ ಬಿಟ್ಬಿಡು. ಅವ್ನು ಕ್ರಿಯೇಟಿವ್, ಅವ್ನ ಪ್ರಪಂಚ, ಅದು ಸಿನಿಮಾ ಪ್ರಪಂಚ. ಒಳಗೆ ಬರ್ತೀವಲ್ಲ, ಒಳಗೆ ಬಂದಾಗ ನಂದು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಮನೆ ಅಂತ ಇಟ್ಕೋಬೇಕು. ಯಾವತ್ತೂ ಹಿಂಗೆ ಬದುಕಬೇಕು, ಅವಾಗಲೇ ಲಾಂಗ್ ಲೈಫ್ ಕಂಡ್ರೆ ಅಂತ. ಅದೇ ಮಾತನ್ನ ಸೇಮ್ ಒನ್ ಆ 3 ಜನ ತ್ರಿಮೂರ್ತಿ ಕುತ್ಕೊಂಡು ಹೇಳಿದ ಮಾತನ್ನ, ಅಂಬರೀಷಣ್ಣ, ರವಿ ಸಾರು ಮತ್ತು ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನ ಸೇಮ್ ನಾನು. ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದರೆ ಅದೇ ರೀತಿ ಇಬ್ಬರು ಸಂಸಾರ ಮಾಡ್ಕೊಂಡು ಹೋಗಲಿ. ಅಂದರೆ ಅವನು ಆ್ಯಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ಬರು ಇರಲಿ ಅಂತ ಅದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎದೆ ಬಡಿತ ಜೋರಾಗಿದೆಯಾ ಅಂತ ನಿನ್ನೆ ಶಾಸ್ತ್ರದ ಮಧ್ಯದ ಎಲ್ಲ ರೇಗಿಸ್ತಾ ಇದ್ರು. ರೇಗಿಸಿ ನನಗೆ ನಡೆಸ್ಬಿಡ್ತಾರಲ್ಲಿ. ಎದೆ ಬಡಿತ ಜೋರಾಗಿದೆ.
ಜೀವನ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆ ಅಂತ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ. ಇವ್ರು ನಡುತ್ತಿದ್ದೋ ಇನ್ನೂ ಪ್ರೆಷರ್ ಆಗ್ತದೆ. ಅರ್ಧ ಇವರ ಕಟ್ಬಿಟ್ರು ಅನ್ಸುತ್ತೆ ಅಲ್ವಾ? ಮೋಸ್ಟ್ ಕಟ್ಟಿರ್ತಾಳೆ ನೀನ್ ಆಗಲ್ಲ ನಾನೇ ಕಲಿತೀನಿ ಕೊಡ ಆಗ್ತಾ ಇಲ್ಲ ಬಿಡ, ನಿಮ್ಗೆ ಆಗ್ತಾ ಇದು ಅಷ್ಟೇ. ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆ ಇವರ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಅದು ಏನು ನಾನು ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. ಪರಿಚಯ ಮಾಡ್ಕೊಡಿ ಅವ್ರು ಇನ್ನೇನೆ ಏನು ಏನಮ್ಮ ಇನ್ನೆಲ್ಲ ಸೊ ಬೇಸಿಕ್ಲಿ ಬೇಸಿಕ್ಲಿ ಡಿಸೈನ್ ಫ್ಯಾಷನ್ ಡಿಸೈನ್. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಬಟ್ ಗುಡ್. ಆವಾಗ ನನಗೆ ಆ್ಯಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರಲಿಲ್ಲ. ಎಕ್ಸಾಮ್ ಶುರು ಮಾಡಿದ್ರಿಂದ ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರ್ತೀನಿ. ಇವಾಗ ರೀಸೆಂಟಾಗಿ ಮೇಬಿ 4 ಇಯರ್ಸಿಂದ ಆಗಿದೆ. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ನೋಡಿ ಸರ್ ಕಾನ್ಫಿಡೆಂಟ್. ಇವತ್ತಿಂದ ಎಲ್ಲರೂ ಹಂಗೆ ಇರ್ತಾರೆ. ಶೀ ಈಸ್ ಆಲ್ಸೋ ಇವತ್ತಿನ ಜನ್ರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬ ಒಳ್ಳೆ ಹೆಸರು ಮಾಡಲಿ ಅಂತ ನನ್ನ ಆಸೆ. ನಿನ್ನ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡಲಿ ಅಂತ ಆಸೆ ಅಂತ ಹೇಳು. ಮೊದಲೆಲ್ಲ ಅಲ್ವಾ? ಇದೆಲ್ಲ ಅವ್ರದೇ ಡಿಸೈನ್. ಅದೇ ಅದನ್ನ ಒಪ್ಕೋಬೇಕು. ಎಲ್ಲ ಅವರೇ ಮಾಡಿದ್ರು. ಅಲ್ಲ, ನಾನೇನು ಕಟ್ಕೊಂಡಿಲ್ಲ. ಇದು ಅವ್ರದೇ ನಮ್ದು ಅಂಗಡಿ. ನಮ್ಮಮ್ಮ ಎಲ್ಲರೂ ಇದು ಅವ್ರು ಹಾಕೊಂಡಿರೋ ಬಟ್ಟೆನೂ ಅವ್ರದೇ ಡಿಸೈನು. ಇದೆಲ್ಲ ಇದು ನಮ್ಮ ಮೇಡಮ್ದು, I didn't give her so much trouble. ನಮ್ದು ಅಲ್ಲ, ಅವ್ರಿಬ್ರೇ ಮಾಡ್ಕೊಂಡಿರೋದು. ಯಾಕೆ ನಾನೇ ತಲೆನೇ ಕೆಡ್ಸ್ಕೊಂಡಿಲ್ಲ. ಈಗ ಮದುವೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಬರ್ತಾ ಇದ್ವಿ ಆರಾಮಾಗಿ. ಮೇಡಮ್ ಹೇಳಿ, ನೀವು 7 ವರ್ಷದ ಪ್ರೀತಿ ಅಭಿಷೇಕ್ ರಾಣ ಇವ್ರದ್ದು ಆ್ಯಕ್ಚುಲಿ ತುಂಬ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಇದೆ. ಸೊ ಅಭಿಯಿಂದ ಮನೆಗೆ ಬಂದ್ರೆ ಈಗ ದೊಡ್ಡ ಸಪೋರ್ಟು ಮೇಡಮೇ ಆಗಿದಾರ ಅಂತ, ಇಬ್ಬರೇ ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಈಗ. ಇವರೇ ನಂಗೆ ತುಂಬ ದೊಡ್ಡ ಸಪೋರ್ಟ್. I think one ಹುಡುಗಿ, ನನಗೆ ಅದೇ ಭಯ ರೀ. ಸಪೋರ್ಟ್ ಅಂದ್ರೆ ನಂಗೇನೋ ಮಾಡ್ತಾರೆ. you know what, I think it's very important. ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಅವ್ರ ಗಂಡಿನ ಮನೆಯವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೊತಾರೆ, ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನಿಂದ ಆಚೆ ಬಂದಿರ್ತಾರೆ. ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವ್ರ ಗಂಡನ ಮನೇಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ಬರು ಅಂದರೆ ಯಾರೇ ಮದುವೆ ಆಗಲಿ ಆ ಟೈಮಲ್ಲಿ ಗಂಡಿನ ಮನೆಯವರು ಅಷ್ಟೇ ಅವ್ರಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ. ಐ ಥಿಂಕ್ ಇನ್ ಆರ್ ಹೌಸ್ ಶುಡ್ ಬಿ ರಿಯಲಿ ಕಂಫರ್ಟಬಲ್. ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ 7 ವರ್ಷ ಪ್ರೇಮ್ ಹೇಳಿದ್ರು, ಅಭಿಷ್ಮಮ್ಮ ಹೇಳಿದ್ರು ಅಂತ ಎಲ್ಲಿ ಹೋಗ್ತಾ ಅದು ಕೇಳಬೇಡ ಹಾಗೆ ಹಿಂಗೆ ಅಂತ ಖಂಡಿತ ಹೇಳಿದ್ರು ಅವರು. ಬಟ್ ಏನಂದರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದ್ಯಾಟ್. ಬಿಕಾಸ್ 7 ವರ್ಷದ ಮುಂಚೆ ಅವರಿಬ್ಬರು ಆ್ಯಕ್ಟ್ ಮಾಡಿದಾಗಿರ್ಬೋದು ಅಥವಾ ಡಿಸೈನ್ ಮಾಡಿದಾಗಿರ್ಬೋದು, ಅವರಿಬ್ಬರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರ್ ಆಗಿರಲಿಲ್ಲ. ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ. ಬಟ್ 7.5 years ಸಾಕು ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಪಿಸ್ಕೊಡೋಕ್ಕೆ. ಆ್ಯಂಡ್ ಅವ್ರ ಅಂದರೆ ಅವಳು ಇವತ್ತವರೆಗೂ ಅವನು ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವಳು ನಿಲ್ಲಿಸಿಲ್ಲ, ಎಲ್ಲೋಗ್ತಿದ್ಯಾ ಅಂತ ಹೇಳಲಿಲ್ಲ. ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ವೈಫ್. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ. ಆ್ಯಂಡ್ ಈಸ್ ಆಲ್ಸೋ ಅ ಗ್ರೇಟ್ ಹಸ್ಬೆಂಡ್. ಈಸ್ ಅ ಸಪೋರ್ಟಿವ್ ಹಸ್ಬೆಂಡ್. ಸ್ವಲ್ಪ ಭಯ ಇದೆ ಅವನಿಗೆ ಅನಿಸುತ್ತೆ ಇವತ್ತು. ನನ್ನ ಬಗ್ಗೆ ಏನೋ ಹೇಳಿದೆ. ಬಟ್ I'll be really happy. ನಾನು ಹೇಳ್ದಂಗೆ ಐ ಥಿಂಕ್ ದೇ ಬೋತ್ ಮೇಕ್ ಅ ರಿಯಲಿ ನೈಸ್ ಕಂಪನಿ. ಐ ರಿಯಲಿ ಹೋಪ್ ಆಲ್ ದ ಬೆಸ್ಟ್. ನಿಮ್ಮ ಕಡೆಯಿಂದನೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿಮಗೆಲ್ಲರ ಆಶೀರ್ವಾದ ಕೂಡ ಅವ್ರಿಗೆ. ಥ್ಯಾಂಕ್ ಯು. ಪ್ಲೀಸ್ ಊಟ ಮಾಡ್ಕೊಂಡು ಊಟ ಮಾಡಿ